ಎಲ್ಲಿ ಹೋಗ್ತಿದ್ಯಾ ನೀನು? ನಾನು ನಿಮ್ಗೆಲ್ಲ ದಾರಿ ತೋರಿಸ್ತಾ ಇದ್ದೀನಿ, ನೀನ್ ನನ್ನ ಹಿಂದೆ ಬನ್ನಿ. ಏನ್ ಪ್ರತಿದಿನ ಇಲ್ಲೇ ಓಡಾಡೋ ತರ ಮಾತಾಡ್ತಿದ್ಯಾ? ಕನ್ಸಲ್ ಬಂದಿದ್ನೇನೋ ಅಲ್ವೇನೋ ಭೀಮಾ? ಕನ್ಸಲ್ ನಾನು ಆಕಾಶದಲ್ಲೂ ಹಾರಾಡ್ತಿರ್ತೀನಿ, ನಿಂಗೊತ್ತಾಗಲ್ಲ ಬಿಡು. ಕೇಳಿಸ್ಕೊಂಡ್ರ? ಕನ್ಸಲ್ಲೂ ಆಕಾಶದಲ್ಲಿ ಹಾರಾಡ್ತಾನೆ ಇರ್ತಾನಂತೆ ನಿಮ್ ಮಗ. ನಮ್ಮ ಮಗ ಸರಿದಾರಿಲಿ ಹೋಗ್ತಿದ್ದಾನೆ. ನೋಡ್ತಿರೋ, ಮುಂದೊಂದ್ ದಿನ ಆಕಾಶದ ಎತ್ತರಕ್ಕೆ ಬೆಳಿತಾನೆ, ಇಡೀ ಜಗತ್ತಿಗೆ ದಾರಿ ತೋರಿಸ್ತಾನೆ. ಒಂದಂತೂ ನನಗೆ ಗೊತ್ತಾಗಿದೆ, ಇರಕ್ಕೆ ಎಷ್ಟೇ ಒಳ್ಳೆ ಮನೆ ಸಿಕ್ಕಿದ್ರು ಒಳ್ಳೆ ಸಮಾಜ ಸಿಕ್ಕಿಲ್ವಲ್ಲ. ಸಮಾಜ ಇನ್ನೂ ಸುಧಾರಿಸ್ಬೇಕು. ಜಾಗ ಬದಲಾಯಿಸಿದ ಮಾತ್ರಕ್ಕೆ ಜಾತಿ ಏನ್ ಬದಲಾಗಲ್ವಲ್ಲ. ಜಾತಿ ಬದಲಾಗ್ದಿದ್ರು ಜನ ಬದಲಾಗ್ತಾರಲ್ವಾ? ನಿಂಗ್ ಗೊತ್ತಾ, ನಾವೀಗ ಹೋಗ್ತೀವಲ್ಲ, ಅಲ್ಲಿ ಯಾವ ತೊಂದರೆನೂ ಇರೋದಿಲ್ಲ. ಬೇರೆ ಬೇರೆ ಜಾತಿ ಜನರಿದ್ದಾರೆ ಅಲ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಮೇಲು ಕೀಳು ಅನ್ನೋದೇ ಇಲ್ಲ. ನಿಂತ್ಕೊಳ್ರೋ, ಎಲ್ಲ ಇಲ್ಲಿ ಬನ್ನಿ, ಇಲ್ಲಿ ಬಂದು ಕೂತ್ಕೊಳ್ಳಿ. ನಿಧಾನ ನಿಧಾನ, ಹುಷಾರು ಮಗನೇ. ಅಲ್ಲಿ ಮನೆ ಕಾಣ್ತಿದೆಯಲ್ಲ, ಅಲ್ಲೇ ನಾವು ಉಳ್ಕೊಳ್ಳೋದು. ಅಪ್ಪ, ಇದ್ರ ಬಾಗ್ಲು ಮುಚ್ಚಿದೆ. ತೆಗಿತಾರೆ ಮಗನೇ, ನನ್ನ ಗೆಳೆಯ ಕೀಲಿ ತರ್ತಿದ್ದಾನೆ. ಅಲ್ಲಿವರೆಗೂ ನಾವಿಲ್ಲೇ ಕಾಯ್ತಿರೋಣ. ನೀವೆಲ್ಲ ಇಲ್ಲೇ ಕೂತೀರಿ, ನಾನು ಹೋಗಿ ಚಾ ತರ್ತೀನಿ. ಬಾ ಭೀಮಾ, ನಿಧಾನ ಕೇಳಿ. ಅಣ್ಣ 7 ಚಾ ಕೊಡಿ, ಮತ್ ನನ್ನ ಮಗ ಭೀಮಂಗೆ 1 ಲೋಟ ಹಾಲು. ಅಯ್ಯೋ ಸಾಹೇಬ್ರೆ, ನೀವೇ ಕಷ್ಟ ತಗೊಂಡ್ರಿ. ಅಲ್ಲಿಂದಾನೆ ಕರೆದಿದ್ರೆ ನಾನೇ ಬರ್ತಿದ್ದೆ. ಆರಾಮಾಗಿ ಕೂತಿರಿ, ನಾನೇ ತರ್ತೀನಿ. ಸರಿ, ನಡಿ ಭೀಮ. ಕೂತ್ಕೋ. ನೀವೆಲ್ಲ ಚಾ ಕುಡಿತಾ ಇರಿ, ಅಷ್ಟ್ರಲ್ಲಿ ನನ್ನ ಗೆಳೆಯ ಬರ್ತಾನೆ. ಇಲ್ಲಿ ಜನ ತುಂಬಾ ಒಳ್ಳೆಯವರು. ಒಳ್ಳೇದೇ ಆಯ್ತಲ್ಲ. ಪುಟ ತಗೋ ಹಾಲು. ಸಾಹೇಬ್ರೆ, ನಿಮ್ಗೆ ಬಿಸಿ ಬಿಸಿ ಚಾ. ನಾನು ಮಾಡೋ ಚಾ ಕುಡಿದ್ರೆ ಖುಷಿಯಾಗಿ ಹೋಗ್ತೀರಾ. ಊರಿಗೆಲ್ಲ ನನ್ನ ಚಾ ಹೆಸರುವಾಸಿ. ಮತ್ ಹಾಲು? ಹೌದು ಪುಟ್ಟ, ನಿನಗೆ ಹಾಲು ಕುಡಿತಿದ್ಯಲ್ಲ, ಅದು ಹೆಸರು ಮಾಡುತ್ತೆ. ಹುಷಾರ ಸಾಹೇಬ್ರೆ, ಒಳ್ಳೇದು. ನೋಡ್ದ, ದೊಡ್ಡ ಮನುಷ್ಯರು ಅನ್ಸುತ್ತೆ. ಹಾಕಿರೋ ಬಟ್ಟೆ ನೋಡಿ. ಓ ರಾಮ್ಜಿ ಅಣ್ಣ, ಹೇಗಿದ್ದೀರಾ? ಬರೋ ದಾರಿಯಲ್ಲಿ ಏನೂ ತೊಂದರೆ ಆಗ್ಲಿಲ್ಲ ತಾನೆ? ಇಲ್ಲ. ಏನು ಬೇಜಾರು ಮಾಡ್ಕೋಬೇಡಿ, ನಾನು ಬರೋದಿಕ್ ಸ್ವಲ್ಪ ತಡ ಆಯ್ತು. ಏನು ತೊಂದರೆ ಇಲ್ಲ ಪುರಂಜನ್, ನಾವು ಸ್ವಲ್ಪ ಸುಸ್ತಾಗಿದ್ವಲ್ಲ, ಸಮಯ ಆಯ್ತು, ಅದಕ್ಕೆ ಎಲ್ರೂ ಚಾ ಕುಡಿತಾ ಇದ್ವಿ. ಹಾ ಮಕ್ಳೇ, ಎಲ್ರೂ ಬೇಗ ಬೇಗ ಚಾ ಕುಡೀರಿ. ಇವರೆಲ್ಲ ಅವನ್ ಸಂಬಂಧಿಕರ ಅಂತ ಅವರು ಮಾತಾಡ್ತಿರೋದು ನೋಡಿದ್ರೆ ನನಗೂ ಹಂಗೆ ಅನ್ಸುತ್ತೆ. ಬಾ ಪುಟ್ಟ. ಓ ಅಣ್ಣ, ಇಲ್ಲ ಎದುರುಗಡೆ ಮನೇಲಿ ಇರ್ತೀನಿ, ಆಮೇಲೆ ಬಂದು ದುಡ್ಡು ಕೊಡ್ತೀನಿ. ಮಂಗೇಶ್, ನೀನು ಇಂಥವ್ನಿಗೆ ಚಾ ಕೊಟ್ಯಾ ಇವನಿಗೆ? ಅಯ್ಯೋ ಅಣ್ಣ, ತಪ್ಪಾಗೋಯ್ತು. ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಅವನ್ ಜಾತಿ ಮುಚ್ಚಿಟ್ಬಿಟ್ಟ. ಅವನನ್ನ ಒಳ್ಳೆ ಜಾತಿಯವನ್ ಅನ್ಕೊಂಡೆ, ಆದ್ರೆ ಇವನ್ ಜಾತಿ ನೋಡಿದ್ರೆ ಅವನ್ ನೆರಳನ್ ಕೂಡ ನಾವು ಹತ್ರ ಸೇರ್ಸಲ್ಲ.
ನಾನು ಸುಮ್ಮನೆ ಬಿಡಲ್ಲ ಅವನ್ನ. ನೋಡ್ತಾ ಇರಿ ನೀವು, ಬಿಡಲ್ಲ ಅವನ್ನ. ನಡೀರಿ. ಬನ್ನಿ ರಾಮ್ಜಿ, ಇದೇ ನೋಡಿ ನಿಮ್ಮನೆ. ಇಲ್ಲಿ ನೋಡಿ, 4 ಕಡೆನೂ ಕಿಟಕಿ ಇದೆ. ಯಾವಾಗ್ಲೂ ತಣ್ಣ ಗಾಳಿ ಬರ್ತಾ ಇರುತ್ತೆ. ಅದ್ಗೆ ಇದು ಅಡ್ಗೆ ಮನೆ, ಮತ್ತೆ ಬಚ್ಚಲ್ ಮನೆ ಹೊರಗಿದೆ. ಅಲ್ಲ, ಹೌದು. ನನಗಂತೂ ಜಾಗ ಸಿಕ್ತು, ನಾ ಇಲ್ಲೇ ಇರ್ತೀನಿ. ಅಮ್ಮ, ನಾನು ಇಲ್ಲಿ ಓದ್ಕೋತೀನಿ. ಇಲ್ಲಿ ಪುಸ್ತಕ ಇಟ್ಕೋತೀನಿ, ಮತ್ತೆ ಇಲ್ಲಿ ಕುತ್ಕೋತೀನಿ. ಹುಡುಗ ಬುದ್ಧಿವಂತ ಅನ್ಸುತ್ತೆ. ರಾಮ್ಜಿ, ಈ ವಯಸ್ಸಿನ ಹುಡುಗರು ಪುಸ್ತಕ ಅಂದ್ರೆ ದೂರ ಓಡ್ತಾರೆ. ಇವನಿಗೆ ನೋಡಿದ್ರೆ ಪುಸ್ತಕ ಅಂದ್ರೆ ಅಷ್ಟೊಂದು ಇಷ್ಟ. ಒಂದಲ್ಲ ಒಂದಿನ ಈ ಹುಡುಗ ನಿಮ್ಗೆ ಒಳ್ಳೆ ಹೆಸರು ತಂದೆ ತರ್ತಾನೆ. ಸರಿ ರಾಮ್ಜಿ, ನಾನೇನು ಹೊರಡ್ತೀನಿ. ಮತ್ತೆ ನಿಮ್ಗೆ ಏನೇ ಬೇಕಂದ್ರೂ ಸಂಕೋಚ ಇಲ್ದೆ ಕೇಳಿ. ನಾನು ಹೊರಗೆ ಬರ್ತೀನಿ. ಚಾದವನಿಗೆ ದುಡ್ಡು ಕೊಡ್ಬೇಕಲ್ವಾ? ನಡಿ. ಹಾ, ಬರ್ತೀನಿ. ಈಗ ಬಂದ. ಏ ಮಂಗೇಶ, ಅಲ್ಲಿ ನೋಡು ಬರ್ತಿದ್ದಾನೆ. ಬರ್ಲಿ ಬರ್ಲಿ, ಸರಿಯಾಗಿ ಪಾಠ ಕಲಿಸ್ತೀನಿ. ಒಟ್ಟು ಎಷ್ಟಾಯ್ತು? 2 ರೂಪಾಯಿ. 2 ರೂಪಾಯಿ? 2 ರೂಪಾಯಿ ಹೇಗಾಯ್ತಣ್ಣ? ಚಾಗೆ 2 ಪೈಸೆ, ಮತ್ತೆ ಹಾಲಿಗೆ ಅಬ್ಬಬ್ಬ ಅಂದ್ರು 5 ಪೈಸೆ. ಎಲ್ಲ ಸೇರಿದ್ರು ಹೆಚ್ಚು ಕಮ್ಮಿ 20 ಪೈಸೆ ಆಗುತ್ತೆ. ಇದು 2 ರೂಪಾಯಿ ಹೇಗಾಗುತ್ತೆ? ಜೊತೆಗೆ ಲೋಟನೂ ಇತ್ತಲ್ವಾ? ಆದ್ರೆ ಕುಡಿಕೆ ಚಾ ಜೊತೆಗೆ ಬರುತ್ತಲ್ವಾ? ಕುಡ್ಕೆ ಬಗ್ಗೆ ಮಾತಾಡ್ತಿಲ್ಲ, ಮತ್ತೆ ಆ ಹಿತ್ತಾಳೆ ಲೋಟದ ಬಗ್ಗೆ ಮಾತಾಡ್ತಿರೋದು. ಅದನ್ನ ನಿನ್ ಮಕ್ಳು ಮುಟ್ಟಿದ್ದಾರೆ, ಎಸಿಬೇಕಷ್ಟೇ. ಈಗ 2 ರೂಪಾಯಿ ಕೊಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡೋ. ಕೊಡು. ಅಂದಾಗೆ ಯಾವ ಜಾತಿ ನಿಂದು? ಕೇಳದಿರೋ ಸಾಧುವಿನ ಜಾತಿಯನ್ನು, ಕೇಳು ಅವನ ಜ್ಞಾನವನ್ನು. ವಾ, ಕೇಳಿದ್ದೆ ಕಲಿಯುಗದಲ್ಲಿ ಎಲ್ಲ ಶ್ಲೋಕ ಹೇಳೋರೆ ಅಂತ. ಇವತ್ ನೋಡ್ದೆ, ಇದು ಕಲಿಯುಗ, ಘೋರ ಕಲಿಯುಗ. ತುಂಬಾ ಒಳ್ಳೇದೇ ಆಯ್ತಲ್ಲ. ಇತ್ತೀಚೆಗೆ ನೀನು ಇಂಥವ್ರ ಸಾಹಸ ತಾನೇ ಮಾಡ್ತಿರೋದು. ಅವ್ರು ನಿನ್ ತಲೆನ ಹಾಳು ಮಾಡ್ತಿದ್ದಾರೆ. ಧರ್ಮನ ನಾಶ ಮಾಡೋದಿಕ್ ಹೋಗ್ಬೇಡ. ಮಾಡಿದ್ರೆ ನೀನೇ ನಾಶ ಆಗಿ ಹೋಗ್ತೀಯ. ಇದಕ್ ನೀನ್ ಬೆಲೆ ತೆರಲೇಬೇಕು. ನಿನ್ನ ಜಾತಿನ ಮುಚ್ಚಿಟ್ಟು ಪಾಪ ಮಾಡಿದ್ದಕ್ಕೆ ತಕ್ಕ ಶಾಸ್ತಿ ಆಗ್ಲೇಬೇಕು. ದುಡ್ಡು ಇಸ್ಕೋ ಅವನ ಹತ್ರ. ಏಯ್, ಏನ್ ಯೋಚನೆ ಮಾಡ್ತಿದ್ಯಾ? ದುಡ್ಡು ಕೊಟ್ಟು ಮೊದ್ಲು ತೊಲಗಿಲ್ಲಿಂದ. ಇಲ್ಲಿ ಕೇಳಿಸ್ಕೋ, ಇನ್ ಮುಂದೆ ಈ ಅಂಗಡಿ ಕಡೆ ತಲೆ ಕೂಡ ಹಾಕ್ಬೇಡ ನೀನು. ನಿನ್ನಿಂದ ನನ್ನ ಅಂಗಡಿ ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಕೊಡ 2 ರೂಪಾಯಿ ಬೇಗ. ಅಣ್ಣ, ದುಡ್ಡು ಕೊಟ್ಬಿಡು. ಇವ್ರೆಂಥ ಜನ ಅಂದ್ರೆ ನಿಲ್ಲಿರೋಕ್ ಬಿಡಲ್ಲ. ಹಿಂದೆ ಹಿಂದೆ ಹಿಂದೆ. ಇಲ್ಲಿಡು ಇಲ್ಲಿಡು ಇಲ್ಲಿಡು. ಹೊರಡಿಲ್ಲಿಂದ, ಹೊರಡ.
ಬಟ್ಟೆ ಗಲೀಜ್ ಯಾಕಾಯ್ತು? ಯಾಕಂದ್ರೆ ಈ ಬಟ್ಟೆಲ್ಲ ಈ ಜಾಗ ಒರೆಸಿದ್ದು. ನೀನೇ ಹೇಳಕ್ಕ, ಇಷ್ಟೊಂದು ಧೂಳಿರೋ ಜಾಗದಲ್ಲಿ ನನ್ನ ಪುಸ್ತಕ ಹೇಗಿಡ್ಲಿ? ಅದಕ್ಕೆ ಹಾಕೊಳ್ಳೋ ಬಟ್ಟೆಲಿ ಒರ್ಸೋದಾ? ನೋಡಿ ಎಷ್ಟು ಗಲೀಜಾಗಿದೆ ಅಂತ. ನನ್ನ ಬಟ್ಟೆನ ಒಗಿಬೋದು, ಪುಸ್ತಕ ಗಲೀಜಾಗಿದ್ರೆ ಏನ್ ಮಾಡೋದು? ಅದಕ್ಕೆ ಬಟ್ಟೆನ್ ಗಲೀಜ್ ಮಾಡೋದಾ? ಹೋಗ್ ನೀನೇ ಒಕ್ಕೋ, ನಾನಂತೂ ನಿನ್ ಬಟ್ಟೆ ಒಗ್ಯಲ್ಲ. ಇನ್ಮೇಲಿಂದ ನೀನ್ ಹಾಕೊಂಡಿರೋ ಬಟ್ಟೆ ತೆಗ್ದು ಯಾವತ್ತೂ ಧೂಳು ಒರ್ಸೋ ಕೆಲ್ಸ ಮಾಡ್ಬೇಡ. ಮಾಡು ಭೀಮಾ, ಜೀವನ ಪೂರ್ತಿ ಮಾಡ್ತಾ ಇರು. ಧೂಳು ತುಂಬಿರೋ ಎಲ್ಲಾ ಜಾಗನೂ ಶುದ್ಧ ಮಾಡ್ತಿರು. ಅಲ್ಲಿಗೆ ಪುಸ್ತಕ ಮತ್ತೆ ಜ್ಞಾನನ ತುಂಬಿಸು. ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪುಸ್ತಕಕ್ಕೆ ಮಹತ್ವ ಕೊಡು, ಜ್ಞಾನಕ್ಕೆ ಮಹತ್ವ ಕೊಡು. ನೋಡ್ದ್ಯಾ ಅಕ್ಕ, ಅಪ್ಪ ಬೇಡ ಅಂದ್ರು. ನಾನೀ ಬಟ್ಟೆ ತೊಳೆಯಲ್ಲ, ತಗೋ ನೀನೇ ತೊಳಿ. ರಾಮ್ಜಿ, ನೀವ್ ಯಾವಾಗ್ಲೂ ಭೀಮನ್ ಪರವಾಗೇ ಇರ್ತೀರಾ. ಅವನ್ ಕಲಿಯಕ್ ಶುರು ಮಾಡ್ದಾಗಿಂದ ನಾನ್ ನೋಡ್ತಾನೆ ಇದ್ದೀನಿ. ಅವನಿಗೆ ಪುಸ್ತಕದ ಮೇಲೆ ಅತಿಯಾದ ಪ್ರೀತಿ ಇದೆ. ಅವನು ಪುಸ್ತಕಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಇವತ್ ತನ್ನ ಬಟ್ಟೆನೆ ತೆಗೆದು ಪುಸ್ತಕದ ಮೇಲಿರೋ ಧೂಳನ್ನು ಒರೆಸ್ತಾ ಇದ್ದ. ಇದಕ್ಕೂ ಮೊದಲು ಯಾವ ಮಕ್ಕಳು ಈ ತರ ಮಾಡಿದ್ ನೋಡಿಲ್ಲ. ಇಲ್ಲಿ ನೋಡ್ ಮಗಳೇ, ಪುಸ್ತಕದ ಮೇಲೆ ಅವನಿಗೊಂದು ಪ್ರೀತಿ ಇದೆಯಲ್ಲ, ಅದು ಒಂದಲ್ಲ ಒಂದಿನ ನಮ್ ಜೀವನ ಅಷ್ಟೇ ಅಲ್ಲ, ನಮ್ಮಂತ ಎಷ್ಟೋ ಜನರ ಜೀವನನ ಬದಲಾಯಿಸುತ್ತೆ. ಪುಸ್ತಕದಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ. ಹೋಗು, ಭೀಮನ್ ಬಟ್ಟೆನ ತೊಳ್ಕೊಂಬ, ಆಯ್ತಾ? ನೋಡ್ದ್ರ ಅದ್ಗೆ ಅವಕಾಶ ಸಿಕ್ಕ್ರೆ ಮಗನ್ ಹೊಗಳ್ತಾ ಕೂತ್ಬಿಡ್ತಾರೆ. ನಾನು ಸುಮ್ಮನೆ ಹೊಗಳಲ್ಲ. ಭೀಮನ್ ನಡವಳಿಕೆ ನೋಡ್ತಾ ಇದ್ರೆ ಹೊಗಳಬೇಕು ಅನ್ಸುತ್ತೆ. ನಿಂಗ್ ಗೊತ್ತಾ, ನಾನು ಟೀಚರ್ ಟ್ರೈನಿಂಗ್ಗೆ ಪುಣೆಗೆ ಹೋಗಿದ್ನಲ್ಲ, ಅಲ್ಲಿ ನನಗೆ ಮಹಾತ್ಮ ಫುಲೆ ಸಿಕ್ಕಿದ್ರು. ಅವ್ರು ಯಾವಾಗ್ಲೂ ಹೇಳ್ತಿದ್ರು, ನೋಡು ರಾಮ್ಜಿ, ನಮ್ಮಲ್ಲೇ ಒಬ್ಬ ಎದ್ದು ಬರ್ತಾನೆ, ಅವನು ನಮ್ಮೆಲ್ಲರ ಕತ್ಲನ್ನ ದೂರ ಮಾಡ್ತಾನೆ ಅಂತ. ಭೀಮನ್ ನೋಡ್ತಾ ಇದ್ರೆ ಅವ್ರ ಮಾತು ನೆನ್ಪಿಗೆ ಬರ್ತಾ ಇದೆ. ಯಾರಿಗ್ ಗೊತ್ತದು ಭೀಮರಾವೇ ಆಗಿರ್ಬೋದು. ಅಕ್ಕ, ನಾನೊಂದ್ ಕತೆ ಹೇಳ. ಒಬ್ಳು ಅಕ್ಕ ಇದ್ಲಂತೆ, ಅವಳಿಗನ್ ತಮ್ಮ ಇದ್ನಂತೆ. ಅಕ್ಕ ಯಾವಾಗ್ಲೂ ತಮ್ಮನ ಜೊತೆ ಜಗಳ ಆಡೋಳಂತೆ. ಮತ್ತ ಅವಳೆ ಅವಳ ತಮ್ಮನ ಬಟ್ಟೆನ ಒಗಿತಿದ್ಲಂತೆ. ಕತೆನಾ ನಾನ್ ಮುಂದುವರಿಸ್ತೀನಿ. ಆಮೇಲೆ ದೊಡ್ಡಕ್ಕ ಪುಟ್ಟ ತಮ್ಮನ ಮೇಲೆ ನೀರ್ ಹಾಕ್ತಾಳಂತೆ. ಬಾಬಾ ಹಿಡಿ ನೋಡೋಣ ಬಾ. ಭೀಮಾ ಭೀಮಾ ಬಿಡ್ಬೇಡ ಬಿಡ್ಬೇಡ. ಬಾ ಬಾ ಇವಾಗ. ಇಲ್ಲೋಡಿ, ಇಷ್ಟು ದೊಡ್ಡೋಳಾಗಿದ್ಯಾ, ಈಗ್ಲೂ ಮಗು ತರ ಆಟ ಆಡ್ತಿದ್ಯಾ. ಮನೆ ಕೆಲಸ ಮಾಡು ಅಂದ್ರೆ ಆಗಲ್ಲ ನಿಂಗೆ. ಇನ್ನೂ ಅಡ್ಗೆನೇ ಆಗಿಲ್ಲ. ಅಡ್ಗೆ ಮನೆಗೆ ಹೋಗಿ ಅಡ್ಗೆ ಮಾಡು. ಹೋಗು. ಅಕ್ಕ ಅಡ್ಗೆ ಮನೆಗೆ ಹೋಗೋದ್ ಬೇಡ. ಓ, ಯಾಕೆ ನಿಮ್ಮಕ್ಕ ಅಡ್ಗೆ ಮನೆಗೆ ಹೋಗ್ಬಾರ್ದು? ಅಕ್ಕ ಮಾತ್ರ ಯಾಕೆ ಅಡ್ಗೆ ಕೆಲಸ ಮಾಡ್ಬೇಕು? ನೀವು ನಂಗೆ ನಮ್ಮ ಅಣ್ಣಂಗೆ ಅಡ್ಗೆ ಕೆಲಸ ಮಾಡಕ್ಕೆ ಬಿಡಲ್ಲ. ಅದ್ಯಾಕಂದ್ರೆ ನೀನು ಮತ್ತೆ ನಿಮ್ಮ ಅಣ್ಣಂದ್ರು ಹುಡುಗ್ರು, ಮತ್ತೆ ನಿಮ್ಮಕ್ಕ ಹೆಣ್ಣುಡ್ಗಿ. ಪದ್ಧತಿ ಪ್ರಕಾರ ಅಡ್ಗೆ ಮನೆ ಕೆಲ್ಸ ಮತ್ ಮನೆ ಕೆಲ್ಸ ಎಲ್ಲ ಹೆಣ್ಮಕ್ಳ ಕೆಲ್ಸ, ಗಂಡ್ ಮಕ್ಳದಲ್ಲ. ನಾವೆಲ್ರೂ ಊಟ ಮಾಡ್ತೀವಿ ತಾನೆ, ಬರೀ ಹುಡುಗಿರೇ ಯಾಕೆ ಅಡ್ಗೆ ಕೆಲಸ ಮಾಡ್ಬೇಕು? ಈ ಪುಟ್ಟ ತಲೆಗಿಂತ ಯೋಚನೆ ಎಲ್ಲಿಂದ ಬರುತ್ತೆ? ಯಾರು ಯೋಚಿಸದೇ ಇರೋದನ್ನ ಭೀಮರಾವ್ ಯೋಚಿಸ್ತಾನೆ. ಇದ್ರಲ್ಲಿ ಏನ್ ತಪ್ಪಿದೆ? ಇಲ್ಲಪ್ಪ, ಇಲ್ಲ, ಏನು ತಪ್ಪಿಲ್ಲ. ಒಂದ್ ಕೆಲ್ಸ ಮಾಡು, ನಿಮ್ಮ ಅಣ್ಣಂದ್ರನ್ನ ಅಪ್ಪನ್ನ ಕರ್ಕೊಂಡು ಅಡ್ಗೆ ಮನೆಗೆ ಹೋಗಿ ಏನ್ ಬೇಕೋ ಮಾಡ್ಕೊಳ್ಳಿ. ಹೋಗಿ.
ನಡಿ ಅಣ್ಣ. ನೋಡ್ ಭೀಮಾ, ನನ್ನ ಇದಕ್ಕೆಲ್ಲ ಎಳಿಬೇಡ. ನಾನು ಹುಡುಗಿರ್ ಕೆಲಸ ಎಲ್ಲ ಮಾಡಲ್ಲ. ನಾನು ಮಾಡೋದಿಲ್ಲ. ಈಗ ಹೋಗ್ಲಿ, ಅವ್ರು ಬೇಡ ಬಿಡೋ ಭೀಮಾ. ನಾವು 3 ಜನ ಸೇರ್ಕೊಂಡು ಅಡ್ಗೆ ಮಾಡೋಣ. ಹಾ ನಡೀರಿ. ಈಗ ಅರ್ಥ ಆಯ್ತಾ ನಾನು ಯಾವಾಗ್ಲೂ ಭೀಮನ ಯಾಕೆ ಹೊಗಳ್ತೀನಿ ಅಂತ? ಹಾ, ಅರ್ಥ ಆಯ್ತು. ಆದ್ರೆ ಭೀಮಾ ಅವ್ನ್ ಬುದ್ಧಿವಂತಿಕೆನ ಅಡ್ಗೆ ಮೇಲೆ ತೋರ್ಸಿದ್ರೆ ನಿಮಗ್ ತಿನ್ನಕ್ಕೇನು ಸಿಗಲ್ಲ ಆಮೇಲೆ. ಅದಕ್ ನೀವ್ ತಯಾರಾಗಿರಿ ಅಷ್ಟೇ. ಏನ್ ಮಾಡ್ತಾನೋ ಅದನ್ನ ತಿನ್ನೋಣ. ಸರಿ, ಅವನ್ ಕಲಿಯೋದನ್ನ ತಡಿಯಕ್ ಹೋಗ್ಬೇಡ. ಆಯ್ತು, ತಡಿಯೋದಿಲ್ಲ. ಆದ್ರೆ ನೀವ್ ಸಂಜೆ ಮನೆಗ್ ಬರ್ತಾ ಅಡ್ಗೆ ಸಾಮಾನ್ ತಗೊಂಡ್ ಬನ್ನಿ. ಮತ್ತೆ ಅತ್ಗೆಗೊಂದ್ ಸೀರೆ. ಅವ್ರ ಹತ್ರ 2-3 ಸೀರೆಗಳಿದೆ ಅಷ್ಟೇ. ಅವ್ರೇನು ಹೇಳಲ್ಲ, ಆದ್ರೆ ನಮಗ್ ಗೊತ್ತಾಗತ್ತಲ್ವಾ. ನಾನ್ ಹೇಳಿದನ್ ತರೋದನ್ ಮರಿಬೇಡಿ. ಅಯ್ಯೋ, ಅದೆಲ್ಲ ಏನು ಬೇಡ. ಸದ್ಯಕ್ಕಂತೂ ಸೀರೆ ಬೇಡ. ಈಗ್ಲೇ ಎಷ್ಟೊಂದ್ ಖರ್ಚಾಗೋಗಿದೆ. ಎಲ್ಲ ಸರಿ ಹೋದ್ಮೇಲೆ ತಗೊಂಡ್ ಬನ್ನಿ, ಆಯ್ತಾ? ಒಂದು ಸೀರೆ ತರೋದ್ರಿಂದ ಏನೂ ಆಗಲ್ಲ. ಹಾ, ಇವತ್ತೇ ತರ್ತೀನಿ. ರಾಮ್ಜಿ, ಅದ್ಕೆ ಈಗೇನ್ ಅವಸರ ಇತ್ತು ಸೀರೆ ಬಗ್ಗೆ ಹೇಳೋಕೆ? ಅದ್ರಲ್ಲೇನೋ. ಅದ್ಕೆ ನನ್ನಂತವಳನ್ನ ಮನೇಲಿ ಇಟ್ಕೊಳ್ಳೋದಕ್ಕೂ ಹಿಂದು ಮುಂದೆ ನೋಡ್ತಾರೆ. ಆದ್ರೆ ನೀವಿಬ್ರು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೀರಾ ಅಂದ್ರೆ ನನ್ಗಿದನ್ ಬಿಟ್ಟು ಬೇರೆ ಏನು ಬೇಕು ಅನ್ನಿಸ್ತಿಲ್ಲ. ನೀವು ನನ್ನನ್ನ ಸ್ವಂತ ಮಗು ತರ ನೋಡ್ಕೋತಿದ್ದೀರಾ. ಹಾಗೆಲ್ಲ ಹೇಳ್ಬೇಡಿ. ಏನ್ ಹೇಳ್ತಾ ಇದ್ದೀರಾ ನೀವು? ಈ ಮನೆ ಮೇಲೆ ನಂಗಿಂತ ಮೊದಲು ನಿಮ್ಗೆ ಹಕ್ಕಿರೋದು. ನಾವೇನ್ ನಿಮ್ಮನ್ ಸಾಕ್ತಿರೋದು, ನೀವೇ ನಮ್ಮ ಮಕ್ಕಳನ್ನ ಪ್ರೀತಿಯಿಂದ ಸಾಕ್ತಿರೋದು. ಇವರೆಲ್ಲ ಇಷ್ಟು ದೊಡ್ಡವ್ರು ಹೇಗಾದ್ರು ಅಂತಾನು ಗೊತ್ತಾಗ್ಲಿಲ್ಲ ನಂಗೆ. ನನ್ನೊಬ್ಳ ಕೈಲೇ ಇದೆಲ್ಲ ಆಗ್ತಿರ್ಲಿಲ್ಲ. ನೀವೇ ನಮ್ಮನ್ನೆಲ್ಲ ನೋಡ್ಕೊಂಡಿರೋದು. ಅದಕ್ಕೆ ಅತ್ತೆ, ಇದನ್ ತಿನ್ನೋಡು ಹೇಗಿದೆ ಹೇಳಿ? ನೋಡು, ನಿನ್ ಮಗ ರೊಟ್ಟಿ ಮಾಡ್ಕೊಂಡು ಬಂದಿದ್ದಾನೆ, ತಿನ್ನು. ಇಲ್ಲ ಇಲ್ಲ, ನೀವೇ ತಿನ್ನಿ. ಅಲ್ಲ, ನಿಮ್ಮ ಅಳಿಯ ತಾನೇ ಮಾಡಿರೋದು. ನೀವಿಬ್ರು ತಿನ್ನಿ. ತಗೋ, ತಿನ್ನು. ಇಷ್ಟು ಚೆನ್ನಾಗಿ ರೊಟ್ಟಿನ ಹೇಗ್ ಮಾಡ್ದೆ? ಕೈಯಿಂದ. ತಗೋ. ಏ ಅಣ್ಣ, ಈ ಮನುಷ್ಯ ಏನಾದ್ರು ನಿನ್ಗೆ ಗೊತ್ತಾ? ಪರಿಚಯ ಇದೆಯಾ? ಇಲ್ಲಪ್ಪ, ಈಗ್ಲೇ ನೋಡ್ತಿರೋದು. ಇಲ್ಲ ಅಲ್ವಾ? ಏ ತಾತ, ಅಣ್ಣ, ಊರವರೆಲ್ಲ ಬನ್ನಿ ಇಲ್ಲಿ, ಕೇಳಿ ಇಲ್ಲಿ, ಎಲ್ರು ಬನ್ನಿ ಇಲ್ಲಿ, ಬನ್ನಿ. ಇಲ್ಲಿ ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ತಿದ್ದಾನಲ್ಲ ಈ ಮನುಷ್ಯ. ನಿಮ್ಮಲ್ಲಿ ಒಬ್ರಿಗಾದ್ರೂ ಇವನ್ ಬಗ್ಗೆ ಏನಾದ್ರೂ ಗೊತ್ತಾ? ಇಲ್ಲ ಅಲ್ವಾ? ಊರಲ್ಲಿರೋ ಎಲ್ರಿಗೂ ಹೇಳಿ, ಇವನು ನಮ್ಗೆಲ್ಲ ಮೋಸ ಮಾಡಿ ಬದುಕ್ಬೇಕು ಅಂತ ಇಲ್ಲಿ ಬಂದಿದ್ದಾನೆ ಅಂತ. ಮಾರ್ವೇಷ ಹಾಕೊಂಡು ನಮ್ಗೆಲ್ಲ ಮೋಸ ಮಾಡಕ್ ಬಂದಿದ್ದಾನೆ. ಇಡೀ ಊರವ್ರಿಗೆಲ್ಲ ಇವನು ನಮ್ಮವನು ಅಂತ ತೋರಿಸ್ಕೋತಾನೆ. ನಮ್ಮ ಒಳ್ಳೆತನನ ದುರುಪಯೋಗ ಪಡಿಸ್ಕೋತಾನೆ. ಗೊತ್ತಾಯ್ತಾ ನಿಮ್ಗೆ? ನಡೀರಿ. ತಗೋ. ಅಪ್ಪನಿಗೆ ನೀರು ಕೊಡು. ಇರ್ಲಿ ಮಗಳೇ. ಅಪ್ಪ ಅಪ್ಪ, ನಾನು ಆಟ ಆಡಕ್ ಹೋಗ್ತೀನಿ. ನೋಡು ಭೀಮಾ, ಈ ಜಾಗ ನಮಗ್ ಹೊಸ್ತು. ಊರ್ ಸರಿಯಾಗಿ ಗೊತ್ತಿಲ್ಲ. ಎಲ್ಲಂತ ಆಡ್ತೀಯ? ಅಪ್ಪ ಸರಿಯಾಗಿ ಹೇಳ್ತಿದ್ದಾರೆ. ಅಮ್ಮ, ಅಲ್ಲಿಂದ ಮೈದಾನ ಇದೆಯಲ್ಲ, ಅಲ್ಲೆಷ್ಟೊಂದು ಹುಡುಗರು ಆಟ ಆಡೋದ್ ನೋಡ್ದೆ. ನಾನು ಆಡಕ್ ಹೋಗ್ತೀನಪ್ಪ. ಸರಿ, ಹೋಗ ಆಟಾಡು. ಆದ್ರೆ ನಿನಗೆ ಯಾರಾದ್ರೂ ಹೆಸರು ಕೇಳಿದಾಗ ಏನ್ ಹೇಳ್ತೀಯ? ಏನ್ ಹೆಸರಿದೆಯೋ ಅದು ಹೇಳ್ತೀನಿ. ಭೀಮ್ರಾವ್ ಸಕ್ಪಾಲ್. ಬೇಡ, ಭೀಮ್ರಾವ್ ಅಂಬಾವಾಡೇಕರ್. ಭೀಮ್ರಾವ್ ಅಂಬಾವಾಡೇಕರ್. ಓ, ಇದಾ ನನ್ನ ಹೆಸರು? ಭೀಮ್ರಾವ್ ಅಂಬಾವಾಡೇಕರ್.
ಸತ್ಯನ ಮುಚ್ಚಿಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು. ಅವನ ಜಾತಿ ಯಾವುದು ಅನ್ನೋದನ್ನ ಮುಚ್ಚಿಟ್ಕೊಳಕ್ ಸಾಧ್ಯನೇ ಇಲ್ಲ. ಅವನೆಂತ ಒಳ್ಳೆ ಬಟ್ಟೆನೇ ಹಾಕೊಂಡಿರ್ಲಿ, ಅವನೆಷ್ಟೇ ಚೆನ್ನಾಗಿರ್ಲಿ, ಅವನ ಮನೆಯಿಂದ ಹೊರಗೆ ಬಂದಾಗ ನಾವು ಹೆಜ್ಜೆ ಹೆಜ್ಜೆಗೆ ಅರ್ಥ ಮಾಡಿಸ್ಬೇಕು ಅವನ್ ಯಾರು, ಅವನ್ ಯೋಗ್ಯತೆ ಏನಂತ. ಅವನ್ ಯಾವತ್ತೂ ನಮ್ ಸರಿ ಸಮಾನವಾಗಿ ಓಡಾಡಬಾರ್ದು. ಅರ್ಥ ಆಯ್ತಾ? ಈ ಮಾತೇನ್ ಬಲ್ಲಿರ್ಲಿ. ಎಲ್ಲಾರ ಹತ್ರನೂ ಇದನ್ನೇ ಹೇಳ್ಬೇಕಪ್ಪ? ಹಾ, ಇವನಿಗೆ ಏನ್ ಹೇಳ್ಕೊಡ್ತಿದ್ದೀರಾ? ಮನೆ ಹೊರಗಡೆ ಇರೋ ಜಗತ್ತಿದೆಯಲ್ಲ, ಅದು ಇವನಿಗೆ ಮುಖ್ಯ. ಆದ್ರೆ ಅಪ್ಪ ಯಾಕೆ ಹಿಂಗೆ? ನೀವು ನಿಮ್ಮ ಹೆಸರಿನ ಮುಂದೆ ಸಕ್ಪಾಲ್ ಅಂತ ಸೇರ್ಸಿದೀರಾ, ಮತ್ ನನ್ನ ಹೆಸರಲ್ಲೂ ಸಕ್ಪಾಲ್ ಇರ್ಬೇಕಲ್ವಾ? ಯಾಕೆಂದ್ರೆ ನಾವು ಬಂದಿರೋದು ಅಂಬಾವಾಡೆ ಹಳ್ಳಿಯಿಂದ ಅಲ್ವಾ. ನಮ್ಮ ಹೆಸರು ಜೊತೆಗೆ ನಮ್ಮ ಹಳ್ಳಿಗೂ ಹೆಸರು ಬರ್ಬೇಕು ತಾನೆ ಅಲ್ವಾ? ಸರಿ, ಈಗ ಭೀಮ್ರಾವ್ ಅಂಬಾವಡೇಕರ್ ಹೋಗುತ್ತಾರೆ. ಅಣ್ಣ ನಡಿ. ಇಲ್ಲ ಇಲ್ಲ, ನಾನಲ್ಲಿ ಬರೋದಿಲ್ಲ. ನಂಗಲ್ಲಿ ಯಾರು ಪರಿಚಯನೂ ಇಲ್ಲ. ಹಾ ಹಾ, ಆನಂದ ಸರಿಯಾಗೇ ಹೇಳ್ತಾ ಇದ್ದಾನೆ ಭೀಮಾ, ನೀನ್ ಹೋಗ್ಬೇಡ. ಹೋದ್ರೆ ತಾನೇ ಯಾರಾದ್ರೂ ಪರಿಚಯ ಆಗೋದು. ನಾನ್ ಹೋಗ್ತೀನಪ್ಪ. ಹೆಸರು ಬದಲಾಯಿಸೋದ್ರಿಂದ ನಮ್ ಜಾತಿನ ಬದಲಾಯಿಸೋದಕ್ಕಾಗಲ್ಲ ಅಲ್ವಾ? ಗಿಡ ಬೆಳೆದು ದೊಡ್ಡದಾಗೋವರೆಗೂ ಅದು ನಾವು ಜೋಪಾನವಾಗಿ ಕಾಪಾಡ್ಕೋಬೇಕು. ಆಗ ಗಿಡ ಬೆಳೆದು ತನ್ನ ಬಲದ ಮೇಲೆ ತಾನು ನಿಲ್ಲುತ್ತೆ. ಹಿಡ್ಕೋ. ಔಟ್ 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 ಔಟ್. ಔಟ್. ಹೇ, ಅದೇ ಔಟ್ ಆಗತ್ತೆ. ಅವನೇ ನಮ್ ಟೀಮಲ್ಲಿ ಇದಾನ, ಹೊರಗಿದಂತಾನೆ. ಏಯ್, ಯಾರು ನೀನು? ಭೀಮ್ರಾವ್ ಅಂಬಾವಡೇಕರ್. ಅಂಬಾವಡೇಕರ್? ಅಣ್ಣ 7 ಚಾ ಕೊಡಿ, ಹಾಗೆ ನಮ್ಮ ಭೀಮಂಗೆ 1 ಲೋಟ ಹಾಲು. ಇಲ್ಲಿ ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ತಿದ್ದಾನಲ್ಲ ಈ ಮನುಷ್ಯ. ನಿಮ್ಮಲ್ಲಿ ಒಬ್ರಿಗಾದ್ರೂ ಇವನ್ ಬಗ್ಗೆ ಏನಾದ್ರೂ ಗೊತ್ತಾ? ಊರಲ್ಲಿರೋ ಎಲ್ರಿಗೂ ಹೇಳಿ, ಇವನು ನಮ್ಗೆಲ್ಲ ಮೋಸ ಮಾಡಿ ಬದುಕಬೇಕು ಅಂತ ಇಲ್ಲಿ ಬಂದಿದ್ದಾನೆ ಅಂತ. ನಾನು ನಿಮ್ ಜೊತೆ ಆಟಾಡ್ಬೇಕು, ನನ್ನ ಸೇರ್ಸ್ಕತ್ತೀರಾ? ಹಾ ಹಾ ಬಾ. ಬೇಡ, ನೀ ಊರಿಗೆ ಹೊಸ್ಬಾ ಅಲ್ವಾ? ಹಾ. ನಾವ್ ನಿನ್ ಜೊತೆ ಆಟಾಡಕ್ಕಾಗಲ್ಲ. ಇನ್ನೊಂದ್ಸಲ ನಮ್ ಬಾಲ್ ನ ಮುಟ್ಬಾರ್ದು, ನೆನ್ಪಿಡ್ಕೊಂಬಿಡು. ಕೊಡು ಕೊಡು, ಬಾಲ್ ಕೊಡು. ಅವ್ನ್ ನಮ್ ಕಡೆ ಅವ್ನ್ ಅಲ್ವೇ ಅಲ್ಲ, ಅವನಿಂದ ದೂರ ಇದ್ಬಿಡಿ. ಹಾ ಹಾ, ನಾವ್ ನಿನ್ ಜೊತೆ ಆಡಲ್ಲ. ಅಲ್ಲಿದೆ. ಅಯ್ಯೋ, ಈಗ ಕೊಚ್ಚೆ ನೀರಿಂದ ಬಾಲ್ ಯಾರು ಹೊರಗೆ ತೆಗಿತಾರೆ? ಓಯ್, ಕೇಳ ಇಲ್ಲಿ. ಏನು? ಕ್ರಿಕೆಟ್ ಆಡ್ತೀಯಾ? ಹಾ. ಬಾ ಇಲ್ಲಿ. ಸೇರ್ಸ್ಕೊತೀರಾ? ನಾವ್ ನಿನ್ನ ಕ್ರಿಕೆಟ್ ಆಡಕ್ ಬಿಡ್ತೀವಿ ಏನ್ರೋ? ಅದಕ್ ನೀನೊಂದ್ ಕೆಲ್ಸ ಮಾಡ್ಬೇಕು. ನೀನ್ ಅಲ್ಲಿಂದ ಬಾಲ್ ತರ್ಬೇಕಷ್ಟೇ. ಆಡ್ಬೇಕಾದ್ರೆ ಬಾಲ್ ತರ್ಲೇಬೇಕಲ್ವಾ? ನಿಂಗೆ ಗಿಡ ನೆಡಕ್ಕೆ ಇಷ್ಟ ಅಲ್ವಾ? ನೋಡು ಭೀಮಾ, ನಿನಗೇನಿಷ್ಟನೋ
ಅದನ್ನೇ ಮಾಡು. ಇಷ್ಟವಾದ ಕೆಲಸ ಮಾಡಕ್ಕೆ ಬೇರೆ ಕೆಲಸ ಅಡ್ಡ ಬಂದ್ರೆ ಅದು ಕಷ್ಟದ್ದಾಗಿದ್ರೂ ನೀನು ಅದನ್ನೂ ಮಾಡು. ಆದ್ರೆ ಅದನ್ನ ಶುದ್ಧ ಮನಸ್ಸು ಮತ್ತೆ ಪ್ರಾಮಾಣಿಕತೆಯಿಂದ ಮಾಡು. ಅಪ್ಪ ನಿಮ್ಮ ಮಾತು ಕೆಲವೊಂದ್ಸತಿ ನಂಗೆ ಅರ್ಥನೇ ಆಗಲ್ಲ. ಏನು ಚಿಂತೆ ಇಲ್ಲ ಮಗನೇ. ಜೀವನದಲ್ಲಿ ಕೆಲವು ಸಲ ನಿನಗೆ ಸವಾಲು ಎದುರಾಗುತ್ತಲ್ವಾ, ಆಗ ನಿಮ್ಮಪ್ಪನ ಮಾತು ನೆನಪಿಗೂ ಬರುತ್ತೆ, ಸಹಾಯನೂ ಮಾಡುತ್ತೆ. ಏನ್ ನೋಡ್ತಾ ಇದೀಯಾ? ಆಡ್ಬೇಕಂದ್ರೆ ಬಾಲ್ ತಗೊಂಬ. ಹಾ ಆಡ್ಬೇಕು ತಗೋಬ ಮತ್ತೆ. ಬೇಡ ಬೇಡ ಬೇಡ, ಆ ನೀರಲ್ಲಿ ತೊಳ್ಕೊಡು. ತೊಳ್ದಾಯ್ತು. ಹೇ ನಿಂತ್ಕೋ, ಹಾಗೆ ಅದನ್ನ ನಿನ್ ಬಟ್ಟೆಲಿ ಒರೆಸ್ಕೊಡು. ಬೇಗ ಒರೆಸ್ಕೊಡು. ಇಷ್ಟೇ ಮಾಡಿದ್ಯಲ್ಲ, ಇದನ್ನು ಮಾಡ್ಬಿಡು. ಅವಾಗ್ಲೇ ಆಡಕ್ ಮಜಾ ಬರೋದು. ಎಸಿಲಾ? ಈಗ ಎಸಿ. ನಡೀರೋ. ನಡೀರಿ. ಈಗ ನಾನು ಆಡ್ಲಾ? ನೀನ್ ಎಲ್ಲಿ ನಿಂತಿದ್ಯೋ ಅಲ್ಲೇ ಇರೋ. ನಮ್ ಬಾಲು ಕೊಚ್ಚೆಗ್ ಬಿದ್ದಾಗೆಲ್ಲ ತೆಗೆದು ತೊಳ್ಕೊಡ್ತಾ ಇರೋ. ಇದನ್ನು ಒಂದ್ ಆಟನೇ ಏನ್ರೋ? ನಡೀರೋ. ಓಯ್ ಕೇಳ ಇಲ್ಲಿ. ಸಿಟ್ ಮಾಡ್ಕೊಂಡ್ಯಾ? ನೀನ್ ಹೋದ್ರೆ ಬಾಲ್ ತಕ್ಕೊಡೋದ್ ಯಾರು? ನಾವು ನಿನ್ ಜೊತೆ ಆಟ ಆಡಕ್ಕಾಗಲ್ಲ. ಇನ್ನೊಂದ್ಸಲ ನಮ್ ಬಾಲ್ ನ ಮುಟ್ಬಾರ್ದು, ನೆನ್ಪಿಡ್ಕೊಂಬಿಡು. ನಾವು ನಿನ್ನ ಕ್ರಿಕೆಟ್ ಆಡಕ್ ಬಿಡ್ತೀವಿ, ಅದಕ್ಕೆ ನೀನೊಂದು ಕೆಲಸ ಮಾಡ್ಬೇಕು. ನೀನ್ ಅಲ್ಲಿಂದ ಬಾಲ್ ತರ್ಬೇಕಷ್ಟೇ. ನೀನ್ ಎಲ್ಲಿ ನಿಂತಿದ್ಯೋ ಅಲ್ಲೇ ಇರೋ. ನಮ್ ಬಾಲು ಕೊಚ್ಚೆಗ್ ಬಿದ್ದಾಗೆಲ್ಲ ತೆಗೆದು ತೊಳ್ಕೊಡ್ತಾ ಇರೋ.
ಬಾಲ, ಆನಂದ, ಭೀಮಾ ಎಲ್ರು ಎಲ್ಲಿದ್ದೀರಾ? ಅಪ್ಪ ನಾನು ಬರ್ತಿದ್ದೀನಿ. ಬಾಲ ಎಲ್ಲಿ? ಬರ್ತಾ ಇದ್ದಾರೆ. ಹಾ ಅಪ್ಪ, ಬಂದೆ ಬಂದೆ. 3 ಜನನು ಹೊಳಿತಿದ್ದೀರಾ. ಬೇಗ ಬನ್ನಿ, ಮೊದಲನೇ ದಿನನೇ ತಡ ಮಾಡ್ತಿದ್ದೀರಲ್ಲ. ಬೇರೆ ದಿನ ಹೋಗೋದಕ್ಕೆ ಇನ್ನೆಷ್ಟು ತಡ ಮಾಡಲ್ಲ ನೀವು. ಬನ್ನಿ ಬನ್ನಿ ಬನ್ನಿ. ತಡೀರಿ ಮತ್ತಿನ್ನೇನು? ಮಕ್ಳು ಖಾಲಿ ಹೊಟ್ಟೆನಲ್ಲಿ ಓದ್ಬೇಕಾ? ಊಟಕ್ ಬಿಟ್ಟಾಗ ತಿನ್ಬಿಡಿ, ಮತ್ ಚೆನ್ನಾಗ್ ಓದಿ. ಮುಗಿತಾ ನಿಂದು? ನಾವು ಹೊರಡ್ಬೋದಾ? ಹಾ ಹೊರಡಿ. ನಡೀರಿ. ಮತ್ತಿನ್ನೇನಮ್ಮ? ಭೀಮಂಗೆ ಉಪ್ಪಿನಕಾಯಿ ಕೊಡೋದೇ ಮರ್ತೋಗ್ಬಿಟ್ಟಿದ್ದೆ. ಇದು ಎಷ್ಟು ಖಾರ ಇದೆ ಅಂದ್ರೆ ಅಜ್ಜಿ ನೆನ್ಪಾಗ್ತಾರ ನಿನ್ಗೆ. ಅವನು ಓದಕ್ ಹೋಗ್ತಿರೋದು ಅಜ್ಜಿ ನೆನ್ಸ್ಕೊಳಕಲ್ಲ. ಬನ್ನಿ ಅಪ್ಪ. ನಡೀರಿ. ಮಂಜುಳಾ, ಹಾ, ಒಳಗ್ ಕೊಳೆ ಆಗಿರೋ ಬಟ್ಟೆಗಳೆಲ್ಲ ಇಟ್ಟಿದ್ದೀನಿ, ಹೋಗ್ ಗಂಟ್ ಕಟ್ಟು, ದೋಬಿ ಕೊಡ್ಬೇಕು. ಬಟ್ಟೆ ಕೊಡಿ, ದೋಬಿ ಬಂದಿದ್ದೀನಿ. ಹೇಗಿದ್ದೀರಾ ಅಕ್ಕ? ದೋಬಿ ಬಟ್ಟೆ ಕೊಡಿ. ತುಳಸಿ, ದೋಬಿ ಬಂದಿದ್ದಾನೆ, ಬಾ ಒಗ್ಯೋ ಬಟ್ಟೆ ಕೊಟ್ ಬರ. ಸರಿ ಅಣ್ಣ, ನಮ್ ಬಟ್ಟೆನು ತಗೊಂಡ್ ಹೋಗ್ತೀರಾ? ನೋಡಿ ಎಷ್ಟಿದೆ ಅಂತ. ಹೊಸ್ದಾಗ್ ಬಂದಿದ್ದೀರಾ? ಹೌದಣ್ಣ, ಹೊಸ್ದಾಗ್ ಬಂದಿದೀವಿ. ಇವತ್ತಿಂದ ನಮ್ಮನೆ ಬಟ್ಟೆನೂ ತಗೊಂಡ್ ಹೋಗಿ. ನಿಮ್ ಬಗ್ಗೆ ಕೇಳಿದ್ದೀನಿ ನಾನು. ನಿಮ್ ಬಟ್ಟೆನೆಲ್ಲ ನಾನು ಒಕ್ಕೊಡಲ್ಲ. ಏನಪ್ಪ, ನೀನೇನು ಇವ್ರಿಗಿಂತ ಮೇಲ್ನವನಾ? ಇವ್ರಿಗಿಂತ ಮೇಲ್ನವನೇ ನಾನು. ಇವ್ರ ತರ ಅಂತೂ ಅಲ್ವೇ ಅಲ್ಲ. ಇವ್ರ ನೆರಳನ್ನು ನೋಡೋದಿಕ್ಕೂ ಜನ ಇಷ್ಟಪಡಲ್ಲ. ನೀನ್ ಯಾಕೆ ಮೂಗ್ ತೋರಿಸ್ತಿದ್ಯಾ? ನಡೆ. ತುಳಸಿ, ಮಂಜುಳಾ, ಏನ್ ಯೋಚನೆ ಮಾಡ್ಬೇಡಿ, ನಾವೇ ಹೋಗೋಣ. ಬನ್ನಿ. ನಮಸ್ಕಾರ. ಪ್ರಿನ್ಸಿಪಾಲ್ ಕೋಣೆ ಎಲ್ಲಿದೆ? ಮಕ್ಕಳನ್ನ ಸೇರಿಸ್ಬೇಕಿತ್ತು. ಬನ್ನಿ, ನಾನು ತೋರಿಸ್ತೀನಿ. ಆಯ್ತು, ಈ ಕಡೆ ಬನ್ನಿ. ಹಾ. ಗುರುಗಳೇ, ನಿಮ್ಮನ್ನು ಕಾಣೋಕೆ ಯಾರೋ ಬಂದಿದ್ದಾರೆ. ಕಳಿಸು. ಸರಿ ಗುರುಗಳೇ, ನೀವು ಒಳಗೆ ಹೋಗಿ. ಸರ್ ನಮಸ್ತೆ. ಮಕ್ಕಳನ್ನ ಸೇರಿಸ್ಬೇಕಿತ್ತು. ಇದಕ್ಕೂ ಮುಂಚೆ ಮೌ ಕಂಟೋನ್ಮೆಂಟ್ ಸ್ಕೂಲಲ್ಲೂ ಓದ್ತಾ ಇದ್ರು. ಹೌದಾ? ಮೌ ಕಂಟೋನ್ಮೆಂಟ್ ಸ್ಕೂಲ್ ಅಲ್ಲ? ಹೌದು. ಈ ಮಕ್ಕಳನ್ನ ಶಾಸ್ತ್ರಿ ಗುರುಗಳ ಹತ್ರ ಕರ್ಕೊಂಡು ಹೋಗು. ಯಾವ ತರಗತಿಗೆ ಸೇರಿಸ್ಬೇಕು ಅಂತ ಅವ್ರು ಹೇಳ್ತಾರೆ. ಸರಿ ಗುರುಗಳೇ, ನಡೀರಿ ಮಕ್ಕಳ. ನಡೀರಿ. ನಿಮ್ಮ ಮಕ್ಕಳ ಹೆಸರು ಹೇಳಿ. ಬಾಲಾರಾವ್, ಆನಂದ್ ರಾವ್, ಭೀಮ್ರಾವ್. ಸರ್ನೇಮ್ ಹೇಳಿ. ಸರ್, ಅಂಬಾವಾಡೇಕರ್. ಅಂಬಾವಾಡೇಕರ್? ಹಾ. ಇದ್ಯಾವ ಜಾತಿ?
ಹಠ ಮಾಡ್ಬೇಡ ಬಿಡೋ ಭೀಮಾ. ಇಲ್ಲ, ಈ ತರಗತಿಗೆ ನಾನು ಸೇರ್ಕೊಂಡಿದ್ದೀನಿ. ನಾನು ಇಲ್ಲೇ ಕುತ್ಕೋತೀನಿ. ನೀವ್ ಯಾರು ಅಂತ ಗೊತ್ತು. ನಾವ್ ನಿಮ್ ಜೊತೆ ಕೂರೋದಿಲ್ಲ. ಕೊಚ್ಚೆಯಿಂದ ಬಾಲ್ ತೆಗ್ಯೋನೆ, ನಿನ್ ಜೊತೆ ನಾವ್ ಕೂರೋದಿಲ್ಲ. ಬಿಡೋ. ನಾನು ಇಲ್ಲೇ ಕುತ್ಕೋತೀನಿ. ನಾನು ಇಲ್ಲೇ ಓದ್ತೀನಿ. ಏಯ್ ಬಿಡೋ ಭೀಮಾ, ಬಿಡೋ. ಬಿಡೋ. ಏಯ್ ಬಿಡೋ. ಬಿಡೋ ಸುಮ್ನೆ. ಭೀಮಾ ಬಿಡೋ. ಬಿಡೋ. ಏಯ್ ಬಿಡೋ. ಏಯ್ ಬಿಡೋ. ಬಿಡ್ರ. ತಲೆ ಏನಾದ್ರೂ ಕೆಟ್ಟಿದ್ಯಾ ನಿನ್ಗೆ? ಎಷ್ಟು ಧೈರ್ಯ ನಿನ್ಗೆ ಈ ಹುಡುಗರ ಜೊತೆ ಗಲಾಟೆ ಮಾಡೋದಕ್ಕೆ? ನಡಿ ಆಚೆಗೆ. ಈಗಿಂದೀಗಲೇ ತರಗತಿಯಿಂದ ಆಚೆ ಹೋಗ್ತಾ ಇರ್ಬೇಕು. ಆದ್ರೆ ಗುರುಗಳೇ, ನಾನು ಇದೇ ತರಗತಿಗೆ ಸೇರ್ಕೊಂಡಿದ್ದೀನಲ್ಲ. ಸೇರ್ಕೊಂಡ್ಬಿಟ್ರೆ ಇಡೀ ತರಗತಿನೇ ಕೊಂಡ್ಕೊಂಡ್ ಬಿಟ್ಟಿದೀನಿ ಅನ್ಕೊಂಡಿದ್ಯಾ? ಹೇಳ್ದೆ ತಾನೇ, ಹೋಗ್ತಾ ಇರು. ಹೋಗೋ. ಗುರುಗಳೇ, ನಾನು ಹೊರಗೋದ್ರೆ ಓದೋದು ಹೇಗೆ? ಇಲ್ಲಿಂದ ಆಚೆ ಹೋಗಿ ಅಲ್ಲಿ ಚೀಲ ಇಟ್ಕೊಂಡು ದೂರದಿಂದ ಪಾಠ ಕೇಳು. ಆದ್ರೆ ಗುರುಗಳೇ, ಎಲ್ಲ ಮಕ್ಕಳು ಒಳಗ್ ಕೂತಿರ್ತಾರೆ. ನಾವ್ಯಾಕೆ ಹೊರಗ್ ಕೂರ್ಬೇಕು? ವಾದ ಮಾಡ್ತೀಯಾ? ನನ್ನ ಹತ್ರನೇ ವಾದ ಮಾಡ್ತೀಯಾ? ಹೋಗೋ, ಇಲ್ಲಿಂದ ಹೋಗೋ. ನಡಿ 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 ನಡಿ. ಎಲ್ರೂ ನಿಮ್ ಜಾಗದಲ್ಲಿ ಕೂತ್ಕೊಳ್ಳಿ. ಪುಸ್ತಕ ತೆಗೀರಿ ಬೇಗ ಬೇಗ. ಭೀಮಾ ಬೈಲಿ. ಕೂತ್ಕೊಳ್ಳಿ, ಸರಿಯಾಗಿ ಕೂತ್ಕೊಳ್ಳಿ. ಅಣ್ಣ, ಏನ್ ಬರೀತಿದಾರೋ ಕಾಣಿಸ್ತಾನೆ ಇಲ್ಲ. ನಿನಗ್ ಕಾಣಿಸ್ತಿದ್ಯಾ? ಇಲ್ಲ, ನಂಗೂ ಕಾಣಿಸ್ತಿಲ್ಲ. ಆದ್ರೆ ನಾವು ಕೇಳಿಸ್ಕೋಬೋದಲ್ಲ. ಬಾಬಾ ಕೇಳಿಸ್ಕೊಳ್ಳೋಣ. 4 ಎಷ್ಟಾಗತ್ತೆ? 24. ನೋಡಿ ಮಕ್ಳೇ, ಒಂದ್ ಪ್ರಶ್ನೆ. 2 ಜನ 2 ಗಂಟೆಯಲ್ಲಿ 1 ಗದ್ದೆ ಕೊಯ್ದ್ರೆ 4 ಜನ 2 ಗಂಟೆಯಲ್ಲಿ ಎಷ್ಟು ಗದ್ದೆ ಕೊಯ್ತಾರೆ? ಗುರುಗಳೇ, ಏನು ಕೇಳಿಸ್ತಾನೆ ಇಲ್ಲ. ಸದ್ದು. ನಿಜವಾಗ್ಲೂ ಗುರುಗಳೇ, ಏನು ಕೇಳಿಸ್ತಾನೆ ಇಲ್ಲ. ನನ್ಗೂ ಏನು ಕೇಳಿಸ್ತಾ ಇಲ್ಲ. ಬಾಯ್ ಮುಚ್ಚ್ರ. ಹಾ ಮಕ್ಳೇ, ಬರ್ಕೊಳ್ಳಿ. ಎಷ್ಟು ಕೇಳಿಸುತ್ತೋ ಅಷ್ಟೇ ಸಾಕು ನಿನ್ಗೆ. ಓದ್ ಕಲ್ತು ನೀನೇನ್ ಬ್ಯಾರಿಸ್ಟರ್ ಆಗ್ತೀಯಾ? ಎಲ್ಲ ನಿನ್ ಕಿವಿ ಕೇಳಿಸ್ಬಿಡ್ಬೇಕೇನೋ? ಎಲ್ಲಿ ನಿಂತಿದ್ಯೋ ಅಲ್ಲಿಂದಲೇ ಪಾಠ ಕೇಳೋ. ಅರ್ಥ ಆಯ್ತೇನೋ? ನಾವ್ ನಿನ್ ಜೊತೆ ಆಟ ಆಡಕ್ಕಾಗಲ್ಲ. ಇನ್ನೊಂದ್ಸಲ ನಮ್ ಬಾಲ್ ನ ಮುಟ್ಬಾರ್ದು, ನೆನ್ಪಿಡ್ಕೊಂಬಿಡು. ಕೊಚ್ಚೆಯಿಂದ ಬಾಲ್ ತೆಗ್ಯೋನೆ, ನಿನ್ ಜೊತೆ ನಾವ್ ಕೂರೋದಿಲ್ಲ.